ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ತುಂಬಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು ಎಂದು ಆಡಿದ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೆನೆಸುತ್ತಾ ಈ ಶುಭ ದಿನದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ದಿನದ ಮಹತ್ವವನ್ನು ಕುರಿತು ತಮ್ಮದೇ ಆದ ಮಾತುಗಳಲ್ಲಿ ವ್ಯಕ್ತಪಡಿಸಲು ಬರುತ್ತಿದ್ದಾರೆ 6ನೇ ತರಗತಿಯ ವಿದ್ಯಾರ್ಥಿಗಳಾದ ಬೃಂದ ಹಾಗೂ ಸೌಮ್ಯ. ಕನ್ನಡವೇ ನಮ್ಮ ಉಸಿರು, ಕನ್ನಡವೇ ನಮ್ಮ ಪ್ರಾಣ. ಇದು ತಾಯ್ನುಡಿ, ಇದು ನಮ್ಮ ನಂದನವನ. ನಾಡು ನುಡಿಯನ್ನು ಪ್ರೀತಿಸುವುದು ದೈವದತ್ತವರ. ಆದ್ದರಿಂದಲೇ ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಎಂಬ ಉಕ್ತಿ ಪ್ರಸಿದ್ಧವಾಗಿದೆ. ನಮ್ಮ ನಾಡು ಸಾಹಿತ್ಯ, ಸಂಗೀತ, ಕಲೆ, ಇತಿಹಾಸ, ಧರ್ಮ ಕ್ಷೇತ್ರಗಳಲ್ಲಿ ಪ್ರಾಚೀನ ಪರಂಪರೆಯನ್ನು ಪಡೆದಿದೆ. ರಾಷ್ಟ್ರಕ್ಕೆ ಗಮನಾರ್ಹವಾದ ಕೊಡುಗೆಯನ್ನು ನೀಡಿದೆ. ನಾವು ಕೇವಲ ಹಿಂದಿನದ್ದನ್ನು ಹೇಳಿಕೊಂಡು ಹೆಮ್ಮೆ ಪಟ್ಟುಕೊಂಡರೆ ಸಾಲದು. ಈ ನಾಡು ನುಡಿಗೆ ನಮ್ಮದೇ ಆದ ಕೊಡುಗೆ ಏನೆಂದು ವಿಚಾರ ಮಾಡಿ ಆಯ್ದುಕೊಳ್ಳುವ ಸುಸಂದರ್ಭದ ನಾಡ ಹಬ್ಬದ ಆಚರಣೆ. ನಮ್ಮ ರಾಜ್ಯದ ಕೆಲವು ಭಾಗಗಳು ನೆರೆಯ ರಾಜ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದವು ಹಾಗೂ ಕೆಲವು ಭಾಗಗಳು 1956ರಲ್ಲಿ ಒಟ್ಟುಗೂಡಿಸಲಾಯಿತು. ಆ ಒಟ್ಟುಗೂಡಿಸಿದ ವಿಶಾಲ ಮೈಸೂರು ರಾಜ್ಯಕ್ಕೆ ಕನ್ನಡ ರಾಜ್ಯವೆಂದು 1973ನೇ ನವೆಂಬರ್ 1ರಂದು ನಾಮಕರಣ ಮಾಡಲಾಯಿತು. ಈ ಹಿನ್ನೆಲೆಯ ಸವಿನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ 1ರಿಂದ 30ವರೆಗೂ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾ ಬರಲಾಗುತ್ತಿದೆ. ನಾವು ಈ ದಿನ ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಕಾರ್ಯಕ್ರಮವನ್ನು ಕುರಿತು ಸರಳ ಹಾಗೂ ಸ್ಪಷ್ಟ ಪೀಠಿಕೆಯನ್ನು ನೀಡಿದ ಬೃಂದ ಹಾಗೂ ಸೌಮ್ಯಗೆ ವಂದನೆಗಳು. ಕನ್ನಡ ನಮ್ಮ ಹೆಮ್ಮೆ, ಕನ್ನಡ ನಮ್ಮ ನಾಡು, ಕನ್ನಡ ತಾಯ್ನಾಡು. ನಮ್ಮ ನಾಡು ನಿತ್ಯ ಸುಂದರ, ನದಿಯ ನೀರಿನಂತೆ ಕನ್ನಡವು ಹರಿಯಲಿ. ಇಂದು ನಾವು ನಮ್ಮ ನಾಡಿನ ಹುಟ್ಟುಹಬ್ಬವನ್ನು ಬಹಳ ಸಂತೋಷ ಸಡಗರದಿಂದ ಆಚರಿಸಲು ಒಟ್ಟುಗೂಡಿದ್ದೇವೆ. ನಮ್ಮ ನಾಡಿನ ಗೌರವದ ದಿನವಾದ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಸಂಭ್ರಮವನ್ನು ಆಚರಿಸೋಣ. ನಮ್ಮ ಭಾಷೆ, ಸಂಸ್ಕೃತಿ, ನಾಡು, ಹೃದಯ ಎಲ್ಲವೂ ಕನ್ನಡದ ಕಿರಣಗಳಿಂದ ಬೆಳೆದದು. ಮೊದಲಿಗೆ ನಮ್ಮ ಕಾರ್ಯಕ್ರಮದ ಮುನ್ನೋಡಿಯಾಗಿ ನಮ್ಮ ಸಂತ ಫ್ರಾನ್ಸಿಸ್ ಶಾಲೆಯ ಉಪಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಕಿರಣ್ ಅವರಿಗೂ, ಫಾದರ್ ಜಿನೂರ್ ಅವರಿಗೂ ಮತ್ತು ಸಿಸ್ಟರ್ ರೇಣಿ ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಅಂತೆಯೇ ನಮ್ಮ ಪ್ರೀತಿಯ ಶಿಕ್ಷಕ ಹಾಗೂ ಶಿಕ್ಷಕೇತರ ವರ್ಗದವರಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಆಧಾರದ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ನಮ್ಮ ಗುರುತು, ಕನ್ನಡ ನಮ್ಮ ಉಸಿರು. ಕನ್ನಡ ರಾಜ್ಯೋತ್ಸವ ನಮ್ಮ ಹೃದಯದ ಉತ್ಸವ. ಯಾವುದೇ ಒಂದು ಶ್ರೇಷ್ಠ ಕಾರ್ಯ ಶುರುವಾಗುವುದು ನಮ್ಮ ಅಂತರಾತ್ಮದ ಶಾಂತಿಯಿಂದ. ಆ ಭಗವಂತನ ಆಶೀರ್ವಾದದಿಂದ ಇಲ್ಲಿಯವರೆಗೆ ನಮ್ಮ ನಾಡನ್ನು ಸುಖ, ಶಾಂತಿ, ಸಮೃದ್ಧಿಯಿಂದ ನಡೆಸುತ್ತಿರುವ ಆ ದೇವರನ್ನು ಸ್ತುತಿಸಿ ಇನ್ನು ನಮ್ಮ ನಾಡನ್ನು ಯಶಸ್ಸಿನ ಉತ್ತುಂಗಕ್ಕೇರಿಸಲಿ ಎಂದು ಪ್ರಾರ್ಥಿಸಲು ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಕನ್ನಡ ತಾಯಿ ಕರುಣೆಯ ರೂಪಿಣಿ. ಕಾವ್ಯ, ಕಲೆ, ಕರುಣೆಯ ಪರಿಮಳದಿಂದ ತುಂಬಿದವರು. ಅವರ ಪಾದಗಳಲ್ಲಿ ನಮನ ಸಲ್ಲಿಸುವುದು ನಮ್ಮ ಭಾಷೆಯತ್ತ ನಾವಿಟ್ಟ ಕೃತಜ್ಞತೆಯ ಚಿಹ್ನೆ. ನಮ್ಮ ಶಾಲೆಯ ಉಪಪ್ರಾಂಶುಪಾಲರಾದ ಫಾದರ್ ಕಿರಣ್, ಫಾದರ್ ಜಿನು, ಸಿಸ್ಟರ್ ರೇಣಿ ಹಾಗೂ ಶಿಕ್ಷಕಿಯರನ್ನು ಕನ್ನಡಾಂಬೆಗೆ ಪುಷ್ಪಾರ್ಚನೆ ಮಾಡಲು ವಿನಂತಿಸಿಕೊಳ್ಳುತ್ತೇನೆ.
ಪ್ರೀತಿ ಅರಳಲಿ, ನಮ್ಮ ನುಡಿಯ ಬೆಳಕು ಸದಾ ಜೀವಂತವಾಗಿರಲಿ ಎಂದು ಹೇಳುತ್ತಾ ಕನ್ನಡಾಂಬೆಗೆ ಪುಷ್ಪಾರ್ಚನೆ ಮಾಡಿದ ಎಲ್ಲರಿಗೂ ಪ್ರೀತಿಯ ನಮನಗಳು. ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂದು ಹೇಳಿದ್ದಾರೆ ಬಸವಣ್ಣನವರು. ನಮ್ಮ ಕನ್ನಡ ಭಾಷೆಯೇ ಹಾಗೆ, ಪ್ರತಿಯೊಂದು ಶಬ್ದದಲ್ಲೂ ಮಧುರತೆ ಇದೆ. ಇಂತಹ ನಮ್ಮ ಭಾಷೆಯ ಕುರಿತಾದ ಹಾಡೊಂದನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಯೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳು ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಮಧುರವಾದ ಹಾಡನ್ನು ಹಾಡಿದ ವಿದ್ಯಾರ್ಥಿಗಳಿಗೆ ವಂದನೆಗಳು. ಕನ್ನಡ ಕೇವಲ ಭಾಷೆಯಲ್ಲ, ಅದೊಂದು ಶಕ್ತಿ, ಅದೊಂದು ದೀಕ್ಷೆ. ಕನ್ನಡ ರಾಜ್ಯೋತ್ಸವ ಮಹತ್ವದ ಬಗ್ಗೆ ಮಾತನಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿ ಶ್ರೇಯಾ ಹಾಗೂ ಲಿಪಿಕಾ. ಭಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಸತ್ತಂತಿಯರನ್ನು ಬಳಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದೇ ಕನ್ನಡ ಭಾಷೆ, ಕನ್ನಡ ಕಸ್ತೂರಿ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ರಾಜ್ಯ ಕರ್ನಾಟಕ, ನಮ್ಮ ಭಾಷೆ ಕನ್ನಡ. ಕರ್ನಾಟಕದ ರಾಜಧಾನಿ ಬೆಂಗಳೂರು. ನಮ್ಮ ನಾಡು ಶ್ರೀಗಂಧದ ನಾಡು, ಕವಿಗಳ ಬೀಡು ಹಾಗೂ ಸಾಂಸ್ಕೃತಿಕ ಗೂಡು. ನಮ್ಮ ನಾಡು ಭವ್ಯ ಸಂಸ್ಕೃತಿಯನ್ನು ಹೊಂದಿದೆ. ನಮ್ಮ ನಾಡು ಚೆಲುವ ಕನ್ನಡ ನಾಡು. ನಾವೆಲ್ಲ ಇರುವುದು ಸ್ವರ್ಗದಂತಹ ಸುಂದರ ನಾಡಿನಲ್ಲಿ. ಸಹನೆ ಸಮೃದ್ಧಿಯಿಂದ ಬಾಳಲು ಬೇಕಾಗುವುದೆಲ್ಲವೂ ಈ ನಾಡಿನಲ್ಲಿದೆ. ಕರ್ನಾಟಕವು ಪ್ರಾಕೃತಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯ ಹಾಗೂ ತಂತ್ರಜ್ಞಾನದಿಂದಾಗಿ ಅನೇಕ ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಕನ್ನಡ ನಾಡು ಬಹಳ ಚೆಲುವಿನಿಂದ ಕೂಡಿದೆ. ನಮ್ಮ ನಾಡು ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿ. ಇಲ್ಲಿ ಬೆಳೆ ಬಾಳುವ ಗಿಡಮರಗಳಿವೆ. ಔಷಧಿಯ ಸಸ್ಯ ಸಂಪತ್ತು ಹೇರಳವಾಗಿವೆ. ಮನಸೂರೆಗೊಳ್ಳುವ ಜಲಪಾತಗಳು, ಗಗನ ಚುಂಬಿಸುವಂತೆ ತೋರುತ್ತಿರುವ ಶಿಖರಗಳು, ದಟ್ಟವಾದ ಕಾನನ ನಾಡಿನ ಸೌಂದರ್ಯವನ್ನು ಹೆಚ್ಚಿಸಿದೆ. ಇಲ್ಲಿ ಹರಿಯುವ ಪ್ರತಿಯೊಂದು ನದಿಗಳು ರೈತರಿಗೆ ವರದಾನವಾಗಿದೆ. ಅದರಲ್ಲೂ ಕಾವೇರಿ ನದಿಯು ಕನ್ನಡಿಗರ ಜೀವನಾಡಿಯಾಗಿದೆ. ಇಲ್ಲಿರುವ ಜೋಗ್ ಜಲಪಾತ ನಯನ ಮನೋಹರವಾಗಿದ್ದು ಪ್ರವಾಸಿಗರನ್ನು ತನ್ನತ್ತ ಕೈ ಬೀಸಿ ಕರೆಯುತ್ತಿದೆ. ಇಲ್ಲಿರುವ ಮಣ್ಣಿಗೆ ಅಗಾಧವಾದ ಶಕ್ತಿ ಇದ್ದು ಬಂಗಾರದಂಥ ಬೆಳೆಗಳನ್ನು ಬೆಳೆಯಲು ಸಹಕಾರಿಯಾಗಿದೆ. ಇಂತಹ ಕನ್ನಡ ನಾಡಿನಲ್ಲಿ ಹುಟ್ಟಿರುವುದು ನಮ್ಮ ಪುಣ್ಯವೇ ಸರಿ. ನಾವೆಲ್ಲರೂ ಇಂದು ಅತ್ಯಂತ ಸಡಗರ ಸಂಭ್ರಮದಿಂದ ಜಾತಿ ಮತ ಧರ್ಮಗಳ ಮೇರೆಯನ್ನು ಮೀರಿ ಎಲ್ಲರೂ ಒಟ್ಟಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯನ್ನು ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇವೆ. ಆತ್ಮೀಯ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಅಂದಿನ ಮೈಸೂರು ಮಹಾರಾಜರಾಗಿದ್ದ ಒಡೆಯರ್ ತಮ್ಮ ರಾಜ್ಯವನ್ನು ಭಾರತ ದೇಶದೊಂದಿಗೆ ವಿಲೀನ ಮಾಡಲು ಒಪ್ಪಿದರು. ಹೀಗಾಗಿ 1950ರಲ್ಲಿ ಮೈಸೂರು ಭಾರತದ ಒಂದು ರಾಜ್ಯವಾಯಿತು. ಭಾರತ ದೇಶದಲ್ಲಿ ರಾಜ್ಯಗಳ ವಿಲೀನೀಕರಣ 19ನೇ ಶತಮಾನದ ಮಧ್ಯಭಾಗದಲ್ಲಿ ಆರಂಭಗೊಂಡು 1956ರ ರಾಜ್ಯದ ಪುನರ್ವಿಂಗಡಣಾ ಕಾಯ್ದೆಯ ಜಾರಿಯೊಂದಿಗೆ ಮುಕ್ತಾಯಗೊಂಡಿತು. ಕೂರ್ಗ್, ಮದ್ರಾಸು, ಹೈದರಾಬಾದ್, ಬಾಂಬೆ ಸಂಸ್ಥಾನದ ಕೆಲವು ಪ್ರದೇಶಗಳು ಮೈಸೂರು ರಾಜ್ಯವನ್ನು ಸೇರಲ್ಪಟ್ಟವು. ನಂತರ 1973ರಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ಪುನರ್ನಾಮಕರಣ ಮಾಡಲಾಯಿತು. ಆಗ ಕರ್ನಾಟಕದಲ್ಲಿ ಒಟ್ಟು 19 ಜಿಲ್ಲೆಗಳಿದ್ದವು. ದೇವರಾಜ ಅರಸು ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಈ ಸವಿನೆನಪಿಗಾಗಿ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಬನ್ನಿ ನನ್ನ ಪ್ರೀತಿಯ ಶಿಕ್ಷಕ ವೃಂದದವರೇ, ಪ್ರೀತಿಯ ಸಹಪಾಠಿಗಳೇ, ನಾವೆಲ್ಲರೂ ನಮ್ಮ ಮಾತೃಭಾಷೆಯನ್ನು ಪ್ರೀತಿಸೋಣ ಹಾಗೂ ಪರಭಾಷೆಯನ್ನು ಗೌರವಿಸೋಣ.
ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ಪ್ರಥಮ ಸ್ಥಾನ ದೊರೆಯಲಿ, ಪರಭಾಷೆಗಳು ಅತಿಥಿಯಾಗಿ ಬರಲಿ, ಯಜಮಾನರಾಗಿ ಅಲ್ಲ ಎಂಬ ಈ ಅದ್ಭುತ ಸಾಲುಗಳೊಂದಿಗೆ ನಮ್ಮ ಭಾಷಣವನ್ನು ಅಂತ್ಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು. ಜೈ ಕನ್ನಡಾಂಬೆ, ಜೈ ಕರ್ನಾಟಕ. ಭಾರತದ ಬಗ್ಗೆ ತಿಳಿಸಿಕೊಟ್ಟ ನಿಮಗೆ ಕೃತಜ್ಞತೆಗಳು. ಭಾರತದ ಇತಿಹಾಸದಲ್ಲಿ ಧೈರ್ಯ ಮತ್ತು ಶೌರ್ಯದ ಪ್ರತೀಕವಾಗಿರುವ ಕನ್ನಡತಿಯರು ಅನೇಕರಿದ್ದಾರೆ. ಆದರೆ ಅದರಲ್ಲಿ ಅಮಾರವಾದ ಹೆಸರು ಒನಕೆ ಓಬವ್ವ. ಅವರು ಕೇವಲ ಒಬ್ಬ ಮಹಿಳೆ ಇಲ್ಲ, ಅವರು ಶೌರ್ಯದ ಜ್ಯೋತಿ, ಧೈರ್ಯದ ದೀಪ, ಕನ್ನಡ ನಾಡಿನ ಆತ್ಮಗೌರವದ ಸಂಕೇತ. ಇಂದು ನಮ್ಮ ವಿದ್ಯಾರ್ಥಿಗಳು ಆ ಧೈರ್ಯಗಾಥೆಯನ್ನು ನೃತ್ಯದ ಮೂಲಕ ಜೀವಂತಗೊಳಿಸಲು ಬರುತ್ತಿದ್ದಾರೆ. 4ನೇ ತರಗತಿಯ ವಿದ್ಯಾರ್ಥಿಗಳು. ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ. ಮದಿಸಿದ ಕರಿಯ ಮದಮಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ. ಪುಣ್ಯ ಭೂಮಿಯು ಈ ಬೀಡು, ಸಿದ್ಧರು ಹದಸಿದ ಸಿರಿನಾಡು. ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ವೀರ ಮದಕರಿ ಆಳುತ್ತಲಿರಲು, ಹೈದರಾಲಿಯು ಯುದ್ಧಕ್ಕೆ ಬರಲು, ಕೋಟಿ ಜನಗಳ ರಕ್ಷಿಸುತ್ತಿರಲು, ಸತತ ದಾಳಿಯು ವ್ಯರ್ಥವಾಗಲು, ವೈರಿ ಚಿಂತೆಯಲ್ಲಿ ಬಸವಳಿದ ದಾರಿಗಾಣದೆ ಮುಂತಾದ ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಹೆಜ್ಜೆಯ ಹಾಕಿ ನಿಂದಳು, ದುರ್ಗೆಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು ವೀರ ಮನಿತೆ ಆವೋಬವ್ವ, ದುರ್ಗವು ಮರೆಯದ ಓಬವ್ವ. ತೆವಳುತ ಒಳಗೆ ಬರುತ್ತಿದೆ ಬೈರಿ, ಒನಕೆಯ ಬೀಸಿ ಕೊಂದಳು ನಾರಿ. ಸತ್ತವನನ್ನು ಎಳೆದು ಹಾಕುತ್ತಾ ಮತ್ತೆ ನಿಂತಳು ಹಲ್ಲು ಮಸೆಯುತ್ತ. ವೈರಿ ರುಂಡ ಚೆಂಡಾಡಿದಳು, ರಕುತದ ಕೋಡಿ ಹರಿಸಿದಳು. ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಕಾವಲಿನವನು ಗುಪ್ತದ್ವಾರದ ಬಳಿಗೆ ಬಂದನು, ಮಾತು ಹೊರಡದೆ ಬುದ್ಧಿವಂತನು. ಗಣಕರಾಶಿಯ ಬಳಿಯ ಕಂದನು, ರಣಚಂಡಿ ಅವತಾರವನು, ಕೋಟೆ ಸಲಹಿದ ತಾಯಿಯನು. ಹೈದರಾಲಿಯ ಸೈನ್ಯ ನಮ್ಮ ಕೋಟೆಯನ್ನು ಮುತ್ತಿದೆ, ಹೋಗಿ ರಣಗಾಳಿಯನ್ನು ಊದಿ.
ಚಿತ್ರದುರ್ಗದ ಓಬವ್ವ. ಕನ್ನಡದ ಸೊಬಗು ಭಾವನೆಯ ಒಲವು. ನಿಮ್ಮ ಪ್ರತಿಭೆಗೆ ಮನದಾಳದ ಧನ್ಯತೆಗಳು, ಹೃದಯಾಂಜಲಿಗೆ ನಮನಗಳು. ಭಾಷೆ ಜೀವಂತವಾಗಿರಲು ಅದನ್ನು ಪ್ರೀತಿಸುವವರ ಹೃದಯ ಅಗತ್ಯ. ಕನ್ನಡದ ಬಗ್ಗೆ ತಮ್ಮ ಅನನ್ಯ ಭಾವನೆಗಳನ್ನು ಹಂಚಿಕೊಳ್ಳಲು ವೇದಿಕೆಗೆ ಬರುತ್ತಿದ್ದಾರೆ ನಮ್ಮ ಪ್ರೀತಿಯ ಶಿಕ್ಷಕರಾದ ಸರ್ ಪೀಟರ್ ಪಾಲ್. ಉಪಪ್ರಾಂಶುಪಾಲರೇ, ಫಾದರ್ ಜಿನೋರ್ ಅವರೇ, ಶಿಕ್ಷಕ ಮಿತ್ರರೇ, ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲ ಪೋಷಕರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಮೊದಲಿಗೆ ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಮ್ಮೆಲ್ಲರಿಗೂ ಹೆಮ್ಮೆಯ ದಿನ. ಈ ದಿನ ನಾವು ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ. ನವೆಂಬರ್ ತಿಂಗಳಿನಲ್ಲಿ ಆಚರಿಸಲ್ಪಡುವ ಕನ್ನಡ ರಾಜ್ಯೋತ್ಸವ ಎಂದರಂತೂ ಕನ್ನಡಿಗರ ಹರ್ಷಕ್ಕೆ ಪಾರವೇ ಇಲ್ಲ. ಕನ್ನಡದ ರವಿ ಮೂಡಿ ಬಂದ, ಮುನ್ನಡೆವ ಬೆಳಕನ್ನು ತಂದ, ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ ಎಂಬ ಕವಿವಾಣಿ ಅಂದವು ಅಂದವು ಕನ್ನಡ ನಾಡು, ಚಂದವು ಚಂದವು ನಮ್ಮಯ ಬೀಡು ಎಂಬ ಕವಿನುಡಿ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ ಎಂಬ ಕವಿ ಸಾಲನ್ನು ಸವಿಯುತ್ತಾ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟಕವಿದು ನೃತ್ಯ ಶಿಲ್ಪ ಕಲೆಯ ಬೀಡಿದು ಎಂಬ ಕವಿ ಪದವನ್ನು ಆಸ್ವಾದಿಸುತ್ತಾ ಹಾಡುಬಾ ಕೋಗಿಲೆ ನಲಿದಾವ ರೆನವಿಲೆ ಸಿರಿಗನ್ನಡಾಂಬೆಯ ಜಯಧ್ವನಿ ಮೊಳಗಲಿ ಎಂಬ ಕವಿನುಡಿಯ ಮಾಧುರ್ಯದಲ್ಲಿ ಮೈಮರೆತು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಹಿಗ್ಗಿನಿಂದ ಆಚರಿಸುವ ಕನ್ನಡ ಹಬ್ಬದ ಮಹಾ ಉತ್ಸವವಿದು. ಈ ವಿಶೇಷ ದಿನದ ಹಿಂದೆ ಒಂದು ಇತಿಹಾಸವಿದೆ. 1956 ನವೆಂಬರ್ 1ರಂದು ಭಾರತದ ವಿವಿಧ ರಾಜ್ಯಗಳನ್ನು ಭಾಷಾ ಆಧಾರದ ಮೇಲೆ ಪುನರ್ರಚಿಸಲಾಯಿತು. ಆಗ ಕನ್ನಡ ಭಾಷೆ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ಒಂದಾಗಿ ಸೇರಿಸಿ ಹೊಸ ರಾಜ್ಯ ರಚಿಸಲಾಯಿತು. ಮೊದಲಿಗೆ ಅದನ್ನು ಮೈಸೂರು ರಾಜ್ಯ ಎಂದು ಕರೆಯಲಾಗಿತ್ತು. 1973ರಲ್ಲಿ ದಿವಂಗತ ದೇವರಾಜ ಅರಸ್ ರವರು ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ಮೈಸೂರು ರಾಜ್ಯವನ್ನು ಅಧಿಕೃತವಾಗಿ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಈ ಕರ್ನಾಟಕ ನಾಡು ಕೇವಲ ರಾಜ್ಯವಲ್ಲ, ಇದು ಸಂಸ್ಕೃತಿಯ ಹೂವಿನ ತೋಟ. ಕರ್ನಾಟಕವು ತನ್ನ ಶ್ರೀಮಂತ ಸಂಸ್ಕೃತಿ, ಸಾಹಿತ್ಯ, ಸಂಗೀತ, ನೃತ್ಯ, ಕಲೆ ಮತ್ತು ವಿಜ್ಞಾನದಲ್ಲೂ ಪ್ರಸಿದ್ಧವಾಗಿದೆ. ಪಂಪ, ರನ್ನ, ಪೊನ್ನ, ಬಸವಣ್ಣ, ಅಕ್ಕ ಮಹಾದೇವಿ, ಕುಮಾರವ್ಯಾಸ, ಕುವೆಂಪು, ಬೇಂದ್ರೆ, ತೇಜಸ್ವಿ ಈ ಎಲ್ಲರ ಕಾವ್ಯಗಳಿಂದ ಈ ನಾಡು ಪ್ರಕಾಶಮಾನವಾಗಿದೆ. ಸಂಗೀತದಲ್ಲಿ ಪಂಡಿತ್ ಭೀಮ್ಸೆನ್ ಜೋಶಿ, ಡಾಕ್ಟರ್ ರಾಜ್ಕುಮಾರ್, ನೃತ್ಯದಲ್ಲಿ ಡಾಕ್ಟರ್ YG ಪರಮೇಶ್ವರಿ, ಕಲೆಗಳಲ್ಲಿ ಅನೇಕ ಮಹನೀಯರು ನಮ್ಮ ನಾಡಿಗೆ ಕೀರ್ತಿ ತಂದಿದ್ದಾರೆ. ಕನ್ನಡ ಭಾಷೆ ನಮ್ಮ ಅಮ್ಮನ ಮಾತಿನಂತಿದೆ. ಅದು ಮಮತೆಯ ಭಾಷೆ, ಮಾನವೀಯತೆಯ ಭಾಷೆ. ಈ ಭಾಷೆಯಲ್ಲಿ 100 ವರ್ಷಗಳ ಸಾಹಿತ್ಯ, ಪರಂಪರೆ, ಸಂಸ್ಕೃತಿ, ತಾತ್ವಿಕ ಚಿಂತನೆ, ಜನಪದ ಕಲೆಗಳು ತುಂಬಿಕೊಂಡಿವೆ. ನಮ್ಮ ರಾಜ್ಯ ಧ್ವಜದ ಹಳದಿ ಮತ್ತು ಕೆಂಪು ಬಣ್ಣಗಳು ತುಂಬ ಅರ್ಥಪೂರ್ಣವಾಗಿವೆ. ಕೆಂಪು ಬಣ್ಣವು ಶೌರ್ಯ ಮತ್ತು ಸಾಹಸವನ್ನು ಪ್ರತಿನಿಧಿಸುತ್ತದೆ. ಹಳದಿ ಬಣ್ಣವು ಸಮೃದ್ಧಿ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ. ನಮ್ಮ ರಾಜ್ಯಗೀತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂಬ ಕುವೆಂಪು ಅವರ ಅಮರ ಕಾವ್ಯ ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಿಗೆ ಗರ್ವ ತುಂಬುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು, ನಾಗರಿಕರು ಕನ್ನಡದ ಬಗ್ಗೆ ಹೆಮ್ಮೆಪಟ್ಟು ಮಾತನಾಡಬೇಕು, ಕನ್ನಡದಲ್ಲಿ ಕಲಿಯಬೇಕು, ಕನ್ನಡದಲ್ಲಿ ಕನಸು ಕಾಣಬೇಕು. ಕನ್ನಡದಲ್ಲಿ ಯೋಚಿಸುವುದು ನಮ್ಮ ಗುರುತಿನ ಗೌರವ. ಆದರೆ ಕನ್ನಡ ಭಾಷೆಯ ಅಭಿವೃದ್ಧಿಗೆ ಕೇವಲ ಹೆಮ್ಮೆ ಸಾಕಾಗದು. ನಾವೇ ಅದರ ಬಳಕೆಯನ್ನು ವಿಸ್ತರಿಸಬೇಕು. ಶಾಲೆಗಳಲ್ಲಿ, ಕಚೇರಿಗಳಲ್ಲಿ, ಮನೆಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡವನ್ನು ಬಳಸಿ ಅದನ್ನು ಜೀವಂತವಾಗಿರಿಸಬೇಕು. ನಮ್ಮ ರಾಜ್ಯವು ವಿಜ್ಞಾನ,
ತಂತ್ರಜ್ಞಾನ, ಶಿಕ್ಷಣ, ಕೃಷಿ ಉದ್ಯಮಗಳಲ್ಲಿ ಭಾರತದಲ್ಲಿ ಮುಂಚೂಣಿಯಲ್ಲಿದೆ. ಬೆಂಗಳೂರು ನಗರವನ್ನು ಭಾರತದ IT ರಾಜಧಾನಿ ಎಂದು ಗುರುತಿಸಲಾಗುತ್ತದೆ. ಆದರೆ ಈ ಅಭಿವೃದ್ಧಿಯೊಂದಿಗೆ ನಮ್ಮ ಸಂಸ್ಕೃತಿ, ನೈತಿಕತೆ, ನಾಡಿನ ಮೌಲ್ಯಗಳನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಕರ್ನಾಟಕ ರಾಜ್ಯೋತ್ಸವವು ಹೆಮ್ಮೆ, ಏಕತೆ ಮತ್ತು ಆಚರಣೆಯ ದಿನವಾಗಿದೆ. ಇಂದು ನಮ್ಮ ಬೇರುಗಳನ್ನು ನೆನಪಿಸಿಕೊಳ್ಳುವ ಮತ್ತು ನಮ್ಮ ರಾಜ್ಯದ ಸಾಧನೆಗಳನ್ನು ಗೌರವಿಸುವ ಸಂದರ್ಭವಾಗಿದೆ. ಭಾಷೆ, ಜಾತಿ ಮತ್ತು ಧರ್ಮದ ಅಡೆತಡೆಗಳನ್ನು ಮೀರಿ ನಿರಂತರವಾಗಿ ಸಮೃದ್ಧಿಯಾಗುವ, ಅದರ ಶ್ರೀಮಂತ ಸಂಸ್ಕೃತಿಯನ್ನು ಸ್ವೀಕರಿಸುವ ಮತ್ತು ನಮ್ಮ ಮಹಾನ್ ರಾಷ್ಟ್ರದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಕೊಡುಗೆ ನೀಡುವ ಕರ್ನಾಟಕವನ್ನು ನಿರ್ಮಿಸಲು ಒಟ್ಟಾಗಿ ಕೆಲಸ ಮಾಡಲು ಪ್ರತಿಜ್ಞೆ ಮಾಡೋಣ. ನಮ್ಮ ನೆಲದ ಶ್ರೀಮಂತ ಸಂಪ್ರದಾಯಗಳನ್ನು ಎತ್ತಿ ಹಿಡಿಯುವುದು ಮತ್ತು ಕರ್ನಾಟಕವನ್ನು ಇನ್ನಷ್ಟು ಸಮೃದ್ಧಿಗೊಳಿಸುವತ್ತ ಶ್ರಮಿಸುವುದನ್ನು ನಾವು ಮುಂದುವರಿಸೋಣ. ಕೊನೆಯಲ್ಲಿ ನಾನು ಒಂದು ಮಾತು ಹೇಳಲು ಬಯಸುತ್ತೇನೆ. ನಾವೆಲ್ಲರೂ ಕನ್ನಡಿಗರು ಎಂಬ ಹೆಮ್ಮೆ ಹೃದಯದಲ್ಲಿ ಯಾವಾಗಲೂ ಇರಲಿ. ಕೇವಲ ಪ್ರತಿ ನವೆಂಬರ್ ತಿಂಗಳಲ್ಲಿ ಮಾತ್ರವಲ್ಲ, ಸದಾ ಕಾಲ ನಮ್ಮ ಮನಸ್ಸಿನಲ್ಲಿ ಕನ್ನಡ ತಾಯಿಯ ಸ್ಮರಣೆ ಇರಲಿ. ನಾವು ಕೇವಲ ನವೆಂಬರ್ ಕನ್ನಡಿಗರಾಗಿರದೆ ನಂಬರ್ 1 ಕನ್ನಡಿಗರಾಗಿರೋಣ. ನಮ್ಮ ರಾಜ್ಯದ ಪ್ರಗತಿಗೆ ಶ್ರಮಿಸೋಣ. ನಮ್ಮ ನಾಡು, ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಹೆಮ್ಮೆ. ಕರ್ನಾಟಕ, ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಧನ್ಯವಾದ. ನಿಮ್ಮ ಮನಮುಟ್ಟುವ ಭಾಷಣಕ್ಕೆ ಧನ್ಯವಾದಗಳು. ನಿಮ್ಮ ಮಾತುಗಳು ನಮ್ಮೊಳಗೆ ಕನ್ನಡ ಪ್ರೇಮದ ಚೈತನ್ಯವನ್ನು ತುಂಬಿದೆ. ನಮ್ಮ ಕನ್ನಡ ನಾಡು ಕೇವಲ ಶೌರ್ಯ ಮತ್ತು ಸಂಸ್ಕೃತಿಯ ನೆಲೆಮೂಲವಲ್ಲ, ಇದು ಸಾಹಿತ್ಯದ ನಾಡು, ಕಾವ್ಯದ ಕಾನನ, ಕಲೆಯ ಕುಂಚ. ಕನ್ನಡದ ಅಕ್ಷರಗಳೆಲ್ಲ ಕಾವ್ಯದ ಮಂಜಿನಂತೆ ಅರಳಿ ಅದರ ಪರಿಮಳವನ್ನು ವಿಶ್ವದ ಹೃದಯಕ್ಕೆ ತಲುಪಿಸಿದವರು ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ನಮ್ಮ ಕನ್ನಡ ನಾಡಿನ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆ ನೀಡಿದ ಮಹಾನ್ ಕವಿಗಳು, ಲೇಖಕರ ಕಿರುಪರಿಚಯವನ್ನು ನೀಡಲಿದ್ದಾರೆ ನಮ್ಮ 8ನೇ ತರಗತಿಯ ವಿದ್ಯಾರ್ಥಿಗಳು. ಕುವೆಂಪು ಅವರು 29 ಡಿಸೆಂಬರ್ 1904ರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರು ಪ್ರಥಮ ಕನ್ನಡ ಜ್ಞಾನಪೀಠ ಪುರಸ್ಕೃತರು. ಅವರಿಗೆ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಅವರು ಮಾನವೀಯತೆ, ಸತ್ಯ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಕಾವ್ಯಗಳಲ್ಲಿ ಆಡಿದ್ದಾರೆ. ಕುವೆಂಪು ಅವರನ್ನು ರಾಷ್ಟ್ರಕವಿ ಎಂದು ಗೌರವಿಸಲಾಗುತ್ತದೆ. ಓ ನನ್ನ ಕನ್ನಡ ನಾಡು, ನಿನ್ನ ಬಣ್ಣ ಕೆಂಪು ಹಳದಿ, ನಿನ್ನ ಕಾವ್ಯ ಸುವಾಸನೆ, ನಿನ್ನ ಭಾಷೆ ಅಮೃತದ ನದಿ, ನಿನ್ನ ಹೃದಯದಲ್ಲಿ ಶಾಂತಿಯ ನಾದ, ನಿನ್ನ ಧ್ವಜದಲ್ಲಿ ಪ್ರೇಮದ ಬೆಳಕು ಸದಾ. ದಾರಾ ಬೇಂದ್ರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು 1896ರಲ್ಲಿ ಧಾರವಾಡದ ಬದನಗೇರಿಯಲ್ಲಿ ಜನಿಸಿದರು. ಇವರಿಗೆ ನಾಲ್ಕು ತಂತಿ ಎಂಬ ಕೃತಿಗೆ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಇವರು ಜನಮನದ ಭಾವನೆ, ಪ್ರೇಮ ಮತ್ತು ತತ್ವಚಿಂತನೆಯನ್ನು ಕವಿತೆಗಳಲ್ಲಿ ಅಚ್ಚಳಿಯಂತೆ ಮೂಡಿಸಿದ್ದಾರೆ. ನಮಗೊಂದು ಮಣ್ಣಿದೆ, ನಮಗೊಂದು ನಾಡಿದೆ, ನಮಗೊಂದು ಮಾತಿದೆ, ಕನ್ನಡವೆಂಬ ನಾಡಿದೆ. ಈ ನಾದವೇ ನಮ್ಮ ಆತ್ಮಧ್ವನಿ, ಈ ಧ್ವನಿಯಲ್ಲೇ ನಮ್ಮ ಜೀವನವಾಣಿ. ಡಾಕ್ಟರ್ ಕೆ ಶಿವರಾಮ್ ಕಾರಂತರು 1902ರಲ್ಲಿ ದಕ್ಷಿಣ ಕನ್ನಡ ಕೋಟೆಯಲ್ಲಿ ಜನಿಸಿದರು. ಅವರಿಗೆ ಮೂಕಜ್ಜಿಯ ಕನಸು ಕೃತಿಗೆ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಅವರು ಕಾದಂಬರಿ, ನಾಟಕ, ಸಂಗೀತ, ವಿಜ್ಞಾನ, ನೃತ್ಯ ಎಲ್ಲ ಕ್ಷೇತ್ರಗಳಲ್ಲೂ ಕೊಡುಗೆ ನೀಡಿದರು. ಹೊಸ ಬೆಳಕಿಗೆ ದಾರಿ ತೋರಿಸಿ ಬದುಕಿನ ರಂಗು ತುಂಬುವ ಕಲೆ. ಮಣ್ಣಿನ ಮಗು ನಗುತ್ತಾಳೆ ಬಾಳಲಿ, ಕನ್ನಡದ ನಾದವು ಜೀವಂತವಾಗಲಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಮಾಸ್ತಿ ಅವರು 1891ರಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಜನಿಸಿದರು. ಅವರಿಗೆ ಚುಮ್ಮಾನ ದುಡ್ಡಿ ಕಾದಂಬರಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಅವರು ಮಾನವೀಯತೆ, ಶ್ರಮ ಮತ್ತು ಸತ್ಯನಿಷ್ಠೆಯ ಕಥೆಗಳನ್ನು ಬರೆದ ಕಥೆಗಾರರ ರಾಜ. ಜೀವನವೇ ಸರಳ ಕತೆ, ಅದರಲ್ಲಿ ಸತ್ಯವೇ ಸೌಂದರ್ಯ. ಮನುಜನ ಮನದ ಶಾಂತಿ ಕಂಡರೆ ಅದೇ ಜೀವನದ ಯಶಸ್ಸು. ವಿಕ್ರು ಗೋಕಾಕ್ ಅವರು 1909ರಲ್ಲಿ ಸವದತ್ತಿಯಲ್ಲಿ ಜನಿಸಿದರು. ಅವರಿಗೆ ಭಾರತ ಸಿಂಧು ರಶ್ಮಿ ಕಾವ್ಯಕ್ಕೆ 1990ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಅವರು ಭಾರತೀಯ ಸಂಸ್ಕೃತಿ, ಪರಂಪರೆ ಮತ್ತು ಮಾನವೀಯತೆಗಳ ಸಿಂಧು ರಶ್ಮಿಯನ್ನು ಕಾವ್ಯವಾಗಿ ಚಿತ್ರಿಸಿದ್ದಾರೆ.
ಓ ನನ್ನ ಭಾರತ ನಿನ್ನ ನದಿ ನದಿಗಳಲ್ಲಿ ಪ್ರೇಮದ ದಾರಿ ಹರಿಯಲಿ ಸದಾ. ಓ ನನ್ನ ಭಾರತ ನಿನ್ನ ನದಿ ನದಿಗಳಲ್ಲಿ ಪ್ರೇಮದ ದಾರಿ ಹರಿಯಲಿ ಸದಾ. ನಿನ್ನ ಗಗನದಲ್ಲಿ ಬೆಳಕು ತುಂಬಲಿ, ನಿನ್ನ ಹೃದಯದಲ್ಲಿ ಶಾಂತಿ ತುಂಬಲಿ. ನಿನ್ನ ಗಗನದಲ್ಲಿ ಬೆಳಕು ತುಂಬಲಿ, ನಿನ್ನ ಹೃದಯದಲ್ಲಿ ಶಾಂತಿ ತುಂಬಲಿ. ಓ ನನ್ನ ಭಾರತ. ಯು ಆರ್ ಅನಂತಮೂರ್ತಿಯವರು 1932 ಡಿಸೆಂಬರ್ 21ರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಬೆಳ್ಳಿಗೆ ಎಂಬ ಹಳ್ಳಿಯಲ್ಲಿ ಜನಿಸಿದರು. ಇವರು ಸಂಸ್ಕಾರವೆಂಬ ಪ್ರಸಿದ್ಧ ಕಾದಂಬರಿಗಾಗಿ 1994ರಂದು ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಇವರು ಕನ್ನಡದ ನವ್ಯ ಚಳುವಳಿಯ ಪ್ರಮುಖ ನಾಯಕರು, ಕಾದಂಬರಿಗಾರರು ಹಾಗೂ ಚಿಂತಕರು. ಸಂಸ್ಕೃತಿ ಎಂದರೆ ಪ್ರಶ್ನೆ ಮಾಡುವ ಶಕ್ತಿ, ಸಂಪ್ರದಾಯವನ್ನು ಅಂದವಾಗಿ ಅನುಸರಿಸುವುದಲ್ಲ. ಗಿರೀಶ್ ಕಾರ್ನಾಡ್ ಅವರು 1938ರಲ್ಲಿ ಮಹಾರಾಷ್ಟ್ರದ ಮೇತಾರನಲ್ಲಿ ಜನಿಸಿದರು. ಅವರಿಗೆ ತುಘಲಕ್ ನಾಟಕ ಮತ್ತು ಸಾಹಿತ್ಯ ಸಾಧನೆಗಾಗಿ 1998ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯು ಲಭಿಸಿತು. ಅವರು ಸಿನಿಮಾ, ನಾಟಕ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿಯೂ ವಿಶಿಷ್ಟ ಗುರುತು ಮೂಡಿಸಿದವರು. ಪ್ರಶ್ನೆ ಕೇಳುವುದು ಪಾಪವಲ್ಲ, ಮೌನವೇ ಮನುಜನ ಮಂತ್ರ. ಯೋಚನೆ ಬೆಳಕು ತರಲಿ, ಬದಲಾವಣೆ ಬಾಳಿನ ಮಂತ್ರವಾಗಲಿ. ಚಂದ್ರಶೇಖರ್ ಕಂಬಾರರು 1937ರಲ್ಲಿ ಬೆಳಗಾವಿ ಜಿಲ್ಲೆಯ ಗೋಡಗಿಯಲ್ಲಿ ಜನಿಸಿದರು. ಇವರಿಗೆ ಕಾಡಸಿದ್ದೇಶ್ವರ ಕೃತಿಗೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಇವರಿಗೆ ಜನಪದ ಕವಿ ಮತ್ತು ನಾಟಕಗಾರ. ಅವರ ಸಾಹಿತ್ಯ ಗ್ರಾಮೀಣ ಜೀವನದ ಪ್ರಾಣವಾಯು. ಮಣ್ಣಿನ ನಾಡು ನನ್ನ ತಾಯಿ, ಮಣ್ಣಿನ ಮಾತು ನನ್ನ ನಾದ, ಹೊಳೆ ಹರಿದು ಹಾಡುತ್ತಾ ಹೋಗಲಿ, ಬದುಕು ಬಣ್ಣದ ಕನಸು ಆಗಲಿ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ವಿವರಣೆ ನೀಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕ ಅಭಿನಂದನೆಗಳು. Good morning everyone. Today let me have the privilege of honoring the Best Class Awards for their outstanding teamwork, discipline, creativity and dedication in the months of September and October. First, lower primary classes. First standard secured 60 points out of 100. Second standard 61, third standard 61, and we have fourth standard with 65 points. I proudly announce the Best Class Award for primary classes goes to 4th standard. Congratulations to the class teacher, Rupa ma'am. I request both the monitors along with their class teacher to receive the award. I request Reverend Father Gino to present the Best Class Award. A having 72 points, 5th B with 65 points, 6th class with 80 points, and 7th class with 78 points. So the Best Class Award for upper primary classes goes to class 6. I call upon both the monitors along with their class teacher Ocean ma'am to come to the stage to receive the award. We have now best 8th class having 73 points, 9th class with 79 points, and 10th class with 74 points. So the Best Class Award for high school goes to 9th class. I call upon both the monitors along with their class teacher Peter sir to the stage to receive the award.
I take this opportunity to thank Sister Reni, the coordinator, and the teachers Rupa ma'am and Arokya Mary ma'am for arranging today's program, and the students all who took part and made this day a great day. Thank you all and have a great day. ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳಾದ ಫಾದರ್ ಜಿನೋರ್ ಅವರಿಗೆ ತುಂಬು ಹೃದಯದ ವಂದನೆಗಳು. ನಿಮ್ಮ ಉಪಸ್ಥಿತಿಯಿಂದ ನಮ್ಮ ರಾಜ್ಯೋತ್ಸವಕ್ಕೆ ಒಂದು ವಿಶೇಷ ಅರ್ಥ ದೊರೆತಿವೆ. ನೀವು ನೀಡಿದ ಅಮೂಲ್ಯ ಸಮಯಕ್ಕೆ, ಸ್ಫೂರ್ತಿದಾಯಕ ಮಾತುಗಳಿಗೆ ಮತ್ತು ನಮ್ಮೆಲ್ಲರಿಗೂ ನೀಡಿದ ಪ್ರೋತ್ಸಾಹಕ್ಕೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಕೋರುತ್ತೇವೆ. ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ನಡೆಸಲು ಮಾರ್ಗದರ್ಶನ ನೀಡಿದ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು ಮತ್ತು ಸಿಸ್ಟರ್ ರೇಣಿ ಹಾಗೂ ಶಿಕ್ಷಕ ವೃಂದದವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮುಖ್ಯವಾಗಿ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿದ ಶ್ರೀಮತಿ ರೂಪಾ ಮತ್ತು ಆರೋಗ್ಯ ಮೇರಿಯವರಿಗೂ ಮನದಾಳದ ನಮನಗಳು. ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಕೃತಜ್ಞತೆಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡನಾಗಿರು. ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ, ಕನ್ನಡ ಭಾಷೆಯನ್ನು ಗೌರವಿಸು, ಮಾತೃಭಾಷೆಯನ್ನು ಪ್ರೀತಿಸಿ ಎಂದು ಹಾರೈಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಜೈ ಕರ್ನಾಟಕ ಮಾತೆ, ಜೈ ಕನ್ನಡ.